ನಂಜನಗೂಡು ಪಟ್ಟಣದ 9ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಮುಸ್ಲಿಂ ಬ್ಲಾಕ್ ಮಣಿ ಸಾಹೇಬರ ಬೀದಿಯಲ್ಲಿ ಮಿನಿ ಶಾದಿ ಮಹಲ್ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ನೆರವೇರಿಸಿದರು. ನಗರಸಭಾ ಸಾಮಾನ್ಯ ನಿಧಿಯಿಂದ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದ ಮುಂದುವರೆದ ಕಾಮಗಾರಿಗೆ ಶಾಸಕರು ಹಾಗೂ ವಾರ್ಡ್ ಸದಸ್ಯೆ ರೆಹನಾ ಭಾನು ಸಿದ್ದಿಕ್ ಸೇರಿದಂತೆ ಮತ್ತಿತರ ಗಣ್ಯರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಈಗಾಗಲೇ ಈ ಶಾದಿ ಮಹಲ್ ಭವನಕ್ಕೆ ಸದಸ್ಯರುಗಳಾದ ಸಿದ್ದಿಕ್, ಖಾಲಿದ್ ಅಹ್ಮದ್, ರೆಹನಾ ಭಾನು ಇವರುಗಳು ಅನುದಾನ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಸಂದರ್ಭ ಅವರಿಗೆ ಅಭಿನಂದನೆ ತಿಳಿಸಿ ಮತ್ತೆ ಮುಂದುವರೆದ ಕಾಮಗಾರಿಗಾಗಿ 20 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಇಲ್ಲಿ ಒಂದು ಉತ್ತಮ ಭವನ ನಿರ್ಮಾಣವಾಗಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದ ಶಾಸಕರು ಹಾಗೂ ವೇದಿಕೆ ಮೇಲಿನ ಗಣ್ಯರನ್ನ ವಾರ್ಡ್ ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಸೀದಿ ಗುರುಗಳಾದ ಮುಸಾಬಿರ್ ಹಿದಾಯತ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಸದಸ್ಯರುಗಳು ಹಾಗೂ ಪುರ ಪ್ರಮುಖರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಕಾಲೇಜವರು ಮಾತನಾಡ್ತಾ ಹೇಳೋದು, ಇದೊಂದು ಕಲೆಕ್ಟಿವ್ ಎಫರ್ಟ್, ಎಲ್ಲರೂ ಕೂಡ ಸೇರಿ ಸಮುದಾಯಕ್ಕೆ ಒಳ್ಳೇದಾಗಬೇಕು. ಇಲ್ಲಿನ ಜನತೆಗೆ ಒಂದು ಎಸ್ಟಾಬ್ಲಿಷ್ಡ್ ಶಾದಿ ಮಹಲ್ ಅನ್ನ ಕೊಟ್ಟು ಅವರಿಗೆ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ 3 ವಾರ್ಡ್ನ ಸದಸ್ಯರುಗಳು ಕೂಡಿ ಈ ಒಂದು ಕಾಮಗಾರಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅದರಿಂದ ತಮ್ಮೇ ನಾನು ಧನ್ಯವಾದಗಳನ್ನ ಹೇಳಿ, ಇವತ್ತಿನ ದಿವಸ ಈ ಒಂದು ಕಟ್ಟಡ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಆಗಿ ತಮ್ಮೆಲ್ಲರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಅದನ್ನ ಸದುಪಯೋಗ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಂದು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ವಂದನೆಗಳನ್ನ ಸಲ್ಲಿಸಿ ನಮ್ಮ ಎಲ್ಲ ನಗರಸಭಾ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ನಮ್ಮ ನಗರಸಭಾ ಅಧಿಕಾರಿಗಳು ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.